ಪ್ರಪಂಚದಾದ್ಯಂತ ಆ್ಯಂಡ್ ಸ್ಪೆಸಿಫಿಕಲಿ ಭಾರತದಲ್ಲಿ ಕೂಡ ಸ್ಪೈನಲ್ ಕಾರ್ಡ್ ಇಶ್ಯೂಸ್ಗಳು ಎಷ್ಟು ಕಾಮನ್ ಅನ್ನೋದ್ರ ಬಗ್ಗೆ ಕಳೆದ ಎಪಿಸೋಡಲ್ಲಿ ಮಾತಾಡಿದ್ವಿ. ಆ್ಯಂಡ್ ಆಲ್ಸೋ ಕೆಲವೊಂದು ಸ್ಟೇಟ್ಮೆಂಟ್ಸ್ ಅದು ಮಿತ್ತಾ ಫ್ಯಾಕ್ಟಾ ಅನ್ನೋದನ್ನು ತಿಳ್ಕೊಂಡ್ವಿ. ಯಾಕಂದರೆ ಇವತ್ತಿನ ದಿನ ಇನ್ಫಾರ್ಮೇಷನ್ ಓವರ್ಲೋಡೆಡ್, ನಮಗೆ ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಸಾಕಷ್ಟು ಸ್ಟೇಟ್ಮೆಂಟ್ಸ್ಗಳು ಕೆಲವೊಂದು ನಮಗೆ ಫ್ಯಾಕ್ಟ್ ಅಂತಲೇ ಅನಿಸೋಷ್ಟು ಟು ಗುಡ್ ಟು ಬಿ ಟ್ರೂ ಥರ ಇರುತ್ತೆ, ಬಟ್ ಇಟ್ ನೀಡ್ ನಾಟ್ ಬಿ ಫ್ಯಾಕ್ಟ್. ಕೆಲವೊಂದು ಮಿತ್ ಅಂತ ಗೊತ್ತಿರುತ್ತೆ, ಬಟ್ ನಾವು ಮಿತ್ ಅಂದ್ಕೊಂಡಿರ್ತೀವಿ, ಡಾಕ್ಟರ್ನ ಇಲ್ಲ ಫ್ಯಾಕ್ಟ್ ಅಂತ ಅನ್ಬಹುದು. ಸೊ ಹಾಗಾಗಿ ಇವತ್ತು ಇನ್ನೊಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ಗಳು ಅದು ಮಿತ್ತಾ ಫ್ಯಾಕ್ಟಾ ಅನ್ನೋದನ್ನ ಡಾಕ್ಟರ್ ಶ್ರೀದತ್ ಬದ್ರಿ ಅವರು ನಮಗೆ ತಿಳಿಸ್ಕೊಡ್ತಾರೆ. ಬಟ್ ಅದಕ್ಕೂ ಮುಂಚೆ ಕಳೆದ ಎಪಿಸೋಡಲ್ಲಿ ಆಸ್ ವಿ ಮೆನ್ಷನ್ಡ್, ಎಪಿಸೋಡ್ನ ಸ್ಟಾರ್ಟಿಂಗಲ್ಲಿ ಸಾಕಷ್ಟು ಸ್ಪೈನ್ ರಿಲೇಟೆಡ್ ಇಂಜುರೀಸ್ಗಳು ಇದೆ ಜನರಿಗೆ, ಆ್ಯಂಡ್ ದೇ ಲಿವ್ ವಿತ್ ಸಚ್ ಸ್ಪೈನ್ ರಿಲೇಟೆಡ್ ಇಶ್ಯೂಸ್ ಅಥವಾ ಇಂಜುರೀಸ್. ಭಾರತದಲ್ಲೇ ಅಂತ ತಗೊಂಡಾಗ ಸ್ಟ್ಯಾಟಿಸ್ಟಿಕ್ಸ್ ಸೇಸ್ 1.5 ಮಿಲಿಯನ್ ಅಥವಾ ಅದಕ್ಕಿಂತ ಹೆಚ್ಚು ಜನ ದೇ ಲಿವ್ ವಿತ್ ಸ್ಪೈನ್ ಇಂಜುರೀಸ್ ಅಂತ. ಆ್ಯಂಡ್ ಇದಕ್ಕೆ ಕಾರಣ ಸಾಕಷ್ಟು. ಮೋಸ್ಟ್ ಇಂಪಾರ್ಟೆಂಟ್ಲಿ ಟ್ರಾಮಾ, ಅಂದರೆ ಈ ಹಳ್ಳಿಗಳ ಕಡೆ ರೂರಲ್ ಏರಿಯಾಸ್ಗಳಲ್ಲಿ ಫಾಲ್ ಫ್ರಮ್ ಹೈಟ್, ಅಂದರೆ ಎತ್ತರದ ಪ್ರದೇಶಗಳಿಂದ ಬೀಳುವಂಥದ್ದು ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ಸ್ ಆಗಿರಬಹುದು. ಅರ್ಬನ್ ಪ್ಲೇಸಸಲ್ಲಿ ಆಕ್ಸಿಡೆಂಟ್ಸ್ ಕ್ಯಾನ್ ಬಿ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ಸ್. ಆ್ಯಂಡ್ ನಾನ್ ಟ್ರೊಮ್ಯಾಟಿಕ್ ಅಂತ ಬರ್ತಾ ಟ್ಯೂಬರ್ಕ್ಯುಲೋಸಿಸ್ ಕ್ಯಾನ್ ಬಿ ಎ ಸಿಗ್ನಿಫಿಕೆಂಟ್ ಕಾಸ್ ಸ್ಪೈನಲ್ ಕಾರ್ಡ್ ಇಂಜುರೀಸ್ಗೆ. ಕ್ಯಾನ್ಸರ್ ಇರಬಹುದು, ಸ್ಪೈನ್ ರೀಜನರೇಷನ್ ಇರಬಹುದು, ಇನ್ಫೆಕ್ಷನ್ಸ್ ಲೈಕ್ ಮೆನಿಂಜೈಟಿಸ್ ಇರಬಹುದು. ಇನ್ನು ಡೆಮೋಗ್ರಫಿಕ್ ಪ್ಯಾಟರ್ನ್ ಕೂಡ ನಿಜವಾಗ್ಲೂ ಮ್ಯಾಟರ್ ಆಗುತ್ತೆ. ನಮ್ಮ ಭಾರತದಲ್ಲಿ 30 to 40 ಅಂದರೆ ಯಂಗ್ ಅಡಲ್ಟ್ಸ್ಗಳು ಸಾಕಷ್ಟು ಸ್ಪೈನ್ ರಿಲೇಟೆಡ್ ಇಂಜುರೀಸ್ ಅಥವಾ ಇಶ್ಯೂಸ್ಗಳಿಂದ ಒದ್ದಾಡ್ತಾ ಇದ್ದಾರೆ. ಆ್ಯಂಡ್ ಡಾಕ್ಟರ್, ಮೇಲಲ್ಲಿ ಇದು ಹೆಚ್ಚಿರಬಹುದಾ? ಅಂದರೆ ದೆರ್ ಇಸ್ ಅ ಮೇಲ್ ಟು ಫಿಮೇಲ್ ರೇಷಿಯೋ ಆಫ್ 3:1 ಅಂತಾರೆ. ಇಸ್ ಇಟ್ ರೈಟ್? ನೋಡಿ, ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ನೀವು ನೋಡಿದ್ರೆ, ನೀವು ಹೇಳಿದ ಹಾಗೆ ಟ್ರೊಮ್ಯಾಟಿಕ್ ಸ್ಪೈನಲ್ ಕಾರ್ಡ್ ಇಂಜುರಿ ಅಂದರೆ ಸ್ಪೈನಲ್ ಕಾರ್ಡಿಗೆ ಏಟಾಗಿ, ಸ್ಪೈನಲ್ ಕಾರ್ಡಿಗೆ ಗಾಯ ಆಗಿ ಆಗ್ತಕ್ಕಂಥ ಒಂದು ತೊಂದರೆ ಏನಿದೆ ಅದು ನಾವು ನೋಡೋದು ಜಾಸ್ತಿಯಾಗಿ ಗಂಡಸರಲ್ಲಿ, ಮೇಲ್ಸ್. ಯಾಕೆ ಅಂತಂದರೆ ಕೆಲಸದ ಆಯಾಮದಲ್ಲಿ, ಅಂದರೆ ಇವಾಗ ಎಲ್ಲೋ ಪಾಪ ಹೈಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಮೇಲಿಂದ ಬೀಳೋ ಸಾಧ್ಯತೆ ಇರುತ್ತೆ, ಅಥವಾ ಎಲ್ಲೋ ಸೇಫ್ಟಿ ಎಕ್ವಿಪ್ಮೆಂಟ್ ಚೆನ್ನಾಗಿರೋದಿಲ್ಲ, ಅಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಅಂದರೆ ಹೆಂಗಸರು ಗಾಡಿ ಜಾಸ್ತಿ ಓಡಿಸಲ್ಲ ಅಂತಲ್ಲ, ಸ್ಪೀಡಾಗಿ ಗಾಡಿ ಓಡಿಸೋ ಟೆಂಡೆನ್ಸಿ ಗಂಡಸರಲ್ಲಿ ಜಾಸ್ತಿ. ಓವರ್ ಆಲ್ ನಾವು ನೋಡ್ಬೇಕಾದ್ರೆ ಸ್ಟ್ಯಾಟಿಸ್ಟಿಕಲಿ ಸ್ಪೀಕಿಂಗ್ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತಕ್ಕಂಥದ್ದು ವರ್ಕ್ ಪ್ಲೇಸ್ ಇಂಜುರಿ ಆಗಿರ್ಬೋದು, ಆಕ್ಸಿಡೆಂಟ್ ರಿಲೇಟೆಡ್ ಇಂಜುರಿ ಆಗಿರ್ಬೋದು, ಹೌದು, ಮೇಲ್ಸಲ್ಲಿ ಇಟ್ ಇಸ್ ಕಾಮನ್. ಓಕೆ. ಬಟ್ ಓವರ್ ಆಲ್ ಸ್ಪೈನಲ್ ಕಾರ್ಡ್ ಇಂಜುರಿ ನೋಡಿದ್ರೆ, ಅಂದರೆ ಟ್ರೊಮ್ಯಾಟಿಕ್ಕು, ನಾನ್ ಟ್ರೊಮ್ಯಾಟಿಕ್ಕು ಎಲ್ಲ ಥರ ಸೇರಿಸಿ, ಈಗ ನೀವು ಟ್ಯೂಬರ್ಕ್ಯುಲೋಸಿಸ್ ಅಂತಂದ್ರಿ, ಟ್ಯೂಬರ್ಕ್ಯುಲೋಸಿಸ್ ಇಂದ ಸ್ಪೈನ್ ಪ್ರೆಸ್ ಆಗುತ್ತೆ, ಸ್ಪೈನ್ ಇಂಜುರಿ ಆಗಲ್ಲ, ಸ್ಪೈನಲ್ ಕಾರ್ಡ್ ಪ್ರೆಸ್ ಆಗುತ್ತೆ. ಅಥವಾ ಕ್ಯಾನ್ಸರಿನ ತೊಂದರೆ ಆಗಿರಬಹುದು, ಅಥವಾ ಎಲ್ಲ ಓವರ್ ಆಲ್ ಯಾವ್ಯಾವ ಕಾರಣಗಳಿಂದ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಬರಬಹುದು ಅಂತ ನೋಡ್ತು ಅಂದರೆ ಜೆಂಡರ್ ಪ್ರಿಪಾಂಡರೆನ್ಸ್ ಅದರಲ್ಲಿ ಇಲ್ಲ. ಓಕೆ. ಆ್ಯಂಡ್ ಇನ್ನೊಂದಷ್ಟು ಸ್ಟೇಟ್ಮೆಂಟ್ಸ್ ಜಸ್ಟ್ ಲೈಕ್ ಆರ್ ಲಾಸ್ಟ್ ಎಪಿಸೋಡ್, ಇದು ಮಿತ್ತಾ ಫ್ಯಾಕ್ಟಾ ಅಂತ ಯು ಕ್ಯಾನ್ ಕ್ಲಾರಿಫೈ. ನಮ್ಮ ಸ್ಪೈನ್ ಇಟ್ ಕ್ಯಾನ್ ಟ್ವಿಸ್ಟ್ ಅಪ್ ಟು 90 ಡಿಗ್ರಿ ಆ್ಯಂಡ್ ಬೆಂಡ್ ಅಪ್ ಟು 60 ಡಿಗ್ರಿ. ನಾನು ಇದು ತುಂಬ ಕಾಮನ್ ಆಗಿ ಹೇಳ್ತೀನಿ. ಸ್ಪೈನ್ ಇಸ್ ಒನ್ ಪಾರ್ಟ್ ಆಫ್ ದ ಬಾಡಿ ದಟ್ ಈಸ್ ಆಲ್ವೇಸ್ ಓವರ್ ಯೂಸ್ಡ್, ಮಿಸ್ಯೂಸ್ಡ್ ಅಂಡ್ ಅಬ್ಯೂಸ್ಡ್. ಮೂರು ಮಾಡ್ತೀವಿ, ಎಲ್ಲರೂ ಮೂರು ಮಾಡ್ತೀವಿ. ಓವರ್ ಯೂಸ್ ಮಾಡೋದು ಅಂತಂದ್ರೆ ಮಕ್ಳಿಗೆ ಸ್ಕೂಲ್ ಬ್ಯಾಗ್ ಹಾಕಿ ಇನ್ನೊಂದು 2 ಪುಸ್ತಕ ಜಾಸ್ತಿ ತಗೊಂಡು ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತೀವಿ, ನಾವೇ ಏನೋ ಒಂದು ಎತ್ತೀವಿ ಮಾಡ್ತೀವಿ. ನೀವು ಮಿಸ್ಯೂಸು ಅಬ್ಯೂಸ್ ಎಲ್ಲ ನೋಡಿಬಿಟ್ರೆ ಇಂಟರ್ನೆಟ್ಟಲ್ಲಿ ಫುಲ್ಲು ಎಕ್ಸ್ಟ್ರೀಮ್ ಯೋಗ ಪೋಸ್ಚರ್ಸ್, ಎಕ್ಸ್ಟ್ರೀಮ್ ಆಕ್ರೋಬ್ಯಾಟಿಕ್ಸು, ಅಥವಾ ಓವರ್ ಟ್ರೈನಿಂಗ್ ಮಾಡೋದು, ಆ ಥರ ಎಲ್ಲ ತುಂಬ ನಿಮಗೆ ಪಿಕ್ಚರ್ಸ್ ಸಿಗತ್ತೆ. ನಾನು ವೈಯಕ್ತಿಕ ಒಪಿನಿಯನ್ ಏನಂತಂದರೆ, ಸ್ಪೈನ್ ಇಸ್ ನಾಟ್ ಡಿಸೈನ್ ಟು ಡೂ ಆಲ್ ದ್ಯಾಟ್. ಅಂತಂದರೆ ನಿಮಗೆ ಪ್ರಕೃತಿ ಕೊಟ್ಟಿರೋ ಅಂಗದ ಉದ್ದೇಶ ಏನು, ನೀವು ಅದನ್ನು ವಿಚಿತ್ರವಾಗಿ ತಿರುಗಿಸಿ ಅದನ್ನು ಇರೋ ಹಾಗೆ ಕೆಡಿಸಿ ಅನ್ನೋ ಒಂದು ಉದ್ದೇಶ ಅಲ್ಲ. ಅದರ ಮುಖ್ಯವಾದ ಉದ್ದೇಶ ನೀವು ತಲೆ ಎತ್ತು ನಡಿಬೇಕು, ಎರೆಕ್ಟ್ ಆಗಿ ನಡಿಬೇಕು. ದೇಹಕ್ಕೆ ಅದೊಂದು ಸಪೋರ್ಟಿಂಗ್ ಪಿಲ್ಲರು. ಸೊ ಈಗ ಒಂದು ಸಪೋರ್ಟಿಂಗ್ ಪಿಲ್ಲರ್ನ ಪೂರ್ತಿ ತಿರುಚಿ ಮಾಡಿ ನಾನು ಫ್ಲೆಕ್ಸಿಬಲ್ ಆಗಿದ್ದೀನಿ ಅಂತ ಹೇಳೋದ್ರಿಂದ ಅದರ ಒಂದು ಸ್ಟ್ರೆಂತ್ ಜಾಸ್ತಿ ಆಗಲ್ಲ, ಅಥವಾ ದಟ್ ಡಸಂಟ್ ವ್ಯಾಲಿಡೇಟ್ ಇಟ್ಸ್ ಸ್ಟ್ರೆಂತ್. ಸೊ ಒಂದು ಹಂತಕ್ಕೆ ಹೌದು, ಸ್ಪೈನು ತುಂಬ ಫ್ಲೆಕ್ಸಿಬಲ್ ಆಗಿರೋ ಒಂದು ಅಂಗ, ನಮಗೆ ತುಂಬ ಸಾಕಷ್ಟು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಬಗ್ಗಕ್ಕೆ, ನಡೆಯೋದಕ್ಕೆ, ಕೆಲಸ ಮಾಡೋದಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ. ಒಂದು ಲಿಮಿಟ್ಟಿನ ಮೇಲೆ ಅದನ್ನು ತಳ್ಳೋದ್ರಿಂದ ಅದಕ್ಕೆ ಆಗೋ ತೊಂದರೆ ಜಾಸ್ತಿ. ಓಕೆ. ಸ್ಪೈನಲ್ಲಿ ಓವರ್ 220 ಇಂಡಿವಿಜುವಲ್ ಜಾಯಿಂಟ್ಸ್ಗಳಿವೆ. ಇನ್ನೂ ಜಾಸ್ತಿ ಇದೆ. ಇನ್ನೂ ಜಾಸ್ತಿ ಇದೆ. ಓಕೆ. ಅಂದರೆ ನಾವು ಸ್ಪೈನ್ ಅಂತ ನೋಡೋದು ಮುಂಚೆನೇ ಹೇಳಿದ ಹಾಗೆ ಒಂದು ಕಾಲಮ್ ಆಫ್ ಬೋನ್, ಅಂದರೆ ಟೋಟಲ್ ಆಗಿ ನಮಗೆ 33ರಿಂದ 34 ಇಂಡಿವಿಜುವಲ್ ಬೋನ್ಸ್ ಇದೆ. ತಲೆ ಬುರುಡೆಯ ಕೆಳಗಡೆಯಿಂದ ಹಿಡಿದು ಬೆನ್ನಿನ ಕೆಳಗಡೆ ತನಕ ಹೋಯ್ತು ಅಂತಂದ್ರೆ 32ರಿಂದ 33 ಇಂಡಿವಿಜುವಲ್ ಬೋನ್ಸ್. ಈ ಮೂಳೆಗಳನ್ನ ಒಂದಕ್ಕೆ ಸೇರಿಸೋದಿಕ್ಕೆ ಜಾಯಿಂಟ್ಸ್ ಇದ್ದೇ ಇರುತ್ತೆ. ಒಂದು ಮೂಳೆನ ಇನ್ನೊಂದು ಮೂಳೆಗೆ ಸೇರಿಸಕ್ಕೆ ಒಂದು ಡಿಸ್ಕ್ ಇರುತ್ತೆ ಮುಂದ್ಗಡೆ, ಹಿಂದ್ಗಡೆ 2 ಜಾಯಿಂಟ್ ಇರುತ್ತೆ.
ಸೊ ಅದ್ರ ಕೆಳಗಡೆ ಇನ್ನೆರಡು ಜಾಯಿಂಟ್. ಸೊ ಈ ರೀತಿ ನೀವು ಲೆಕ್ಕ ಹಾಕೊಂಡು ಹೋಯ್ತು ಅಂತಂದ್ರೆ ಲಿಗಮೆಂಟ್ಗಳಿರ್ತವೆ ಅಕ್ಕಪಕ್ಕ. ಸೊ ಸಪೋರ್ಟ್ ಮಾಡೋದಕ್ಕೆ ಸ್ಟ್ರಕ್ಚರ್ಸ್ ಇದಾವೆ. ಸೊ ಒಂದು ಅಂದಾಜಲ್ಲಿ ಒಂದು 200 ಇಂದ 250 ಒಂದೊಂದು ಜಾಯಿಂಟ್ನು ನಾವು ಲೆಕ್ಕ ಹಾಕೊಂಡು ಹೋಯ್ತು ಅನ್ನಂಗಿತ್ತು ಅಂತಂದ್ರೆ ಒಂದು 200-210 ಜಾಯಿಂಟ್ಸ್ ಇರುತ್ತೆ. ಬಟ್ ಅಷ್ಟನ್ನು ಒಂದಾಗಿ ನೋಡ್ತು ಅಂತಂದ್ರೆ ಒಂದೇ ಅಂಗ. ಬಟ್ ಒಂದೊಂದಾಗಿ ನಾವು ತೆಗೆದು ನೋಡ್ಬೇಕಾದ್ರೆ ಒಂದೊಂದು ಪಾರ್ಟ್ ಒಂದೊಂದ್ರ ಜೊತೆಗೆ ಸೀಮ್ಲೆಸ್ ಆಗಿ ಕೆಲಸ ಮಾಡುವಂತಹ ಒಂದು ಬ್ಯೂಟಿಫುಲ್ ಆರ್ಗನ್. ಲೈಕ್ ಅ ಜಿಗ್ಸಾw puzzle. It is like a jigsaw puzzle. Yeah. Spinal cord injuries can affect up to 5 lakh people annually. Of course, it's an estimate. ಇನ್ನೂ ಜಾಸ್ತಿ ಆಗುತ್ತೆ, ಬಿದ್ದರೆ ಜಾಸ್ತಿ ಆಗೋದು, ಬೀಳಲಿಲ್ಲ ಅಂದ್ರೆ ಕಮ್ಮಿ ಆಗುತ್ತೆ. ಇರ್ಬೋದೇನೋ, ಐ ಆಮ್ ನಾಟ್ ವೆರಿ ಅವೇರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಬಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಈಗಿನ ಕಾಲದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೋದ ವಾರ ನಾವು ನೋಡಿದ್ದು, ನಾನು ಇಂಡಿವಿಜುವಲ್ ಡೀಟೇಲ್ಸ್ ತಗೊಳ್ಳೋದಿಲ್ಲ, ಬಟ್ ಒಂದು ಮಧ್ಯವಯಸ್ಕ ಒಬ್ಬರು, ಅವ್ರಿಗೇನಂತಂದ್ರೆ ಜೀವನದಲ್ಲಿ ಒಂದು ಸ್ವಲ್ಪ ಅಡ್ವೆಂಚರಸ್ ಆಗಿರಬೇಕು ಅಂತ ಆಸೆ. ಸೊ ಏನು ಮಾಡಿದ್ದಾರೆ ಅಂತಂದ್ರೆ ಅವರು ಗೋಕಾರ್ಟಿಂಗ್ ಹೋಗಿದ್ದಾರೆ. ಅವ್ರಿಗೆ 50 ವಯಸ್ಸು, ಗೋಕಾರ್ಟಿಂಗ್ ಹೋಗಿದ್ದಾರೆ. ಅಲ್ಲೊಂದು ಸಣ್ಣ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ. ಸೊ ನೀವೊಂದು 30 ವರ್ಷದ ಹಿಂದೆ ಈ ಒಂದು ಸಿಚುವೇಶನ್ ನಿಮಗೆ ಬರ್ತಾನೆ ಇರಲಿಲ್ಲ. ಬಟ್ ಇವತ್ತಿನ ಲೈಫ್ ಸ್ಟೈಲ್ ಹೇಗಿದೆ ಅಂತಂದ್ರೆ, we want to be more adventurous, we want to try out a lot of things. That is one end. ಒಂದು ಕಡೆ ನಾನು ಸ್ಕೈ ಡೈವಿಂಗ್ ಹೋಗ್ತೀನಿ, ನಾನು ಪ್ಯಾರಾಗ್ಲೈಡಿಂಗ್ ಮಾಡ್ತೀನಿ, ನಾನು ಬಂಜಿ ಜಂಪಿಂಗ್ ಮಾಡ್ತೀನಿ. ಆ ಥರ ಒಂದು ಇದರಿಂದ ಆಗೋ ಸ್ಪೈನ್ ಇಂಜುರೀಸ್ ಅದೊಂದು ಸೆಪರೇಟ್ ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಏನು ಅಂತಂದರೆ ಸಿಕ್ಕಾಪಟ್ಟೆ ಹೈ ರೈಸ್ ಬಿಲ್ಡಿಂಗ್ಸು, ವೆರಿ ಫಾಸ್ಟ್ ಕಾರ್ಸ್, ವೆರಿ ಲೆಸ್ ಸೇಫ್ಟಿ, ಹೆಲ್ಮೆಟ್ ಹಾಕೊಳ್ದೆ ಓಡಿಸ್ತಾರೆ, ಸೇಫ್ಟಿ ಎಕ್ವಿಪ್ಮೆಂಟ್ ಇಲ್ಲದೆ ಜನನ್ನ ಹೈ ರೈಸ್ ಬಿಲ್ಡಿಂಗ್ ಅಲ್ಲಿ ಕೆಲಸಕ್ಕೆ ಇಟ್ಕೋತಾರೆ, ಮೇಲಿಂದ ಕೆಳಗೆ ಬೀಳೋ ಸಾಧ್ಯತೆಗಳು ಜಾಸ್ತಿ. ಮಕ್ಕಳಲ್ಲಿ ತುಂಬಾ ಕಡೆ ನೋಡಂಗೆ, ಈಗ ಬೋರ್ವೆಲ್ ಕವರ್ ಮಾಡಿರಲ್ಲ, ಸಂಪ್ ಕವರ್ ಮಾಡಿರಲ್ಲ, ಕೆಳಗೆ ಬೀಳುತ್ತವೆ, ಅಥವಾ ಎಲ್ಲೋ ಮೋರಿ ಕವರ್ ಮಾಡಿರಲ್ಲ, ಕೆಳಗೆ ಬೀಳುತ್ತವೆ. ಸ್ಪೈನಲ್ ಕಾರ್ಡ್ ಇಂಜುರೀಸ್ ಆರ್ ಡೆಫಿನೆಟ್ಲಿ ಇನ್ಕ್ರೀಸಿಂಗ್ ಥ್ರೂ ಔಟ್. Osteoporosis affects over 200 million people worldwide, causing spine fractures. ಎಸ್, ಆಸ್ಟಿಯೋಪೊರೋಸಿಸ್ ಅನ್ನೋದು ಸ್ಪೈನ್ ಫ್ರಾಕ್ಚರಿನ ಒಂದು ಮುಖ್ಯವಾದ ಕಾಸು. ಆಸ್ಟಿಯೋಪೊರೋಸಿಸ್ ಅಂದ್ರೆ ಏನು ಅಂತಂದ್ರೆ, ವಯಸ್ಸಾಗ್ತಾ ಹೆಂಗೆ ಅಂತಂದ್ರೆ, ನಮ್ಮ ಕ್ಯಾಲ್ಕುಲೇಷನ್ ತುಂಬಾ ಸಲ ತಪ್ಪಿರುತ್ತೆ. ದೇಹಕ್ಕೆ ಅಂದಾಜಾಗಿ ಎಲ್ಲ ಸೇರಿ ಒಂದಿಷ್ಟು ವಯಸ್ಸು ಅಂತ ಹೇಳ್ಬಿಡ್ತೀವಿ, ನಮ್ಮ ಡೇಟ್ ಆಫ್ ಬರ್ತ್ ಇಂದ ಹಾಕೊಂಡು ಇಷ್ಟು ವಯಸ್ಸಾಗಿದೆ ಅಂತ. ಬಟ್ ಒಂದೊಂದು ಅಂಗದ ವಯಸ್ಸು ಜಾಸ್ತಿ ಕಮ್ಮಿ ಇರ್ಬೋದು. ಈಗ 40 ವಯಸ್ಸು ಆಗ್ತಿದ್ದಂಗೆ ಕನ್ನಡಕ ಹಾಕೋತೀವಿ, ಯಾಕೆಂತಂದ್ರೆ ಕಣ್ಣಿಗೆ ವಯಸ್ಸಾಯ್ತು. ಸೊ ಅದೇ ತರ ಮೂಳೆಗೂ ಒಂದು ವಯಸ್ಸು ಅಂತಿರುತ್ತೆ. ಒಂದು ವಯಸ್ಸು ಆದ್ಮೇಲೆ ಆಸ್ಟಿಯೋಪೊರೋಸಿಸ್ ಅನ್ನೋದು ಹೆಂಗಸರು ತುಂಬಾ ಜಾಸ್ತಿ. ಯಾಕೆ ಅಂತಂದ್ರೆ ಅವರ ಒಂದು ಪೀರಿಯಡ್ಸ್ ಇನ್ ಟೈಮ್ ಮುಗಿತಾ ಬಂದು ಆ ಸೈಕ್ಲಿಕಲ್ ಹಾರ್ಮೋನ್ ಇನ್ ಚೇಂಜ್ ಕಮ್ಮಿ ಆಗ್ತಾ ಬಂದಾಗ ಮೂಳೆದು ಆರೋಗ್ಯ ಅವರಿಗೆ ಡೆಫಿನೆಟ್ ಆಗಿ ಎಫೆಕ್ಟ್ ಆಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ, ಮೂಳೆ ಹೇಗೆ ಗಟ್ಟಿಯಾಗಿರ್ಬೇಕು ಅದ್ರ ಬದಲು ಅದು ಸ್ಪಾಂಜ್ ತರ ತುಂಬಾ ಹಾಲೋ ಆಗ್ಬಿಡತ್ತೆ, ತುಂಬಾ ಟೊಳ್ಳಾಗ್ಬಿಡತ್ತೆ, ಅದ್ರೊಳಗಡೆ ಶಕ್ತಿ ಇರಲ್ಲ. ಅದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ ಕರಿತೀವಿ. ಆವಾಗ ಏನಾಗುತ್ತೆ ಅಂತಂದ್ರೆ, ಆಸ್ಟಿಯೋಪೊರೋಸಿಸ್ ಇರ್ಬೇಕಾದ್ರೆ ಭಾರ ಎತ್ತೋ ಕೆಪಾಸಿಟಿ ಇರಲ್ಲ ಮೂಳೆಗೆ. ಸೊ ಎಲ್ಲೋ ಒಂದ್ ಕಡೆ ಬಗ್ತಾರೆ, ಎಲ್ಲೋ ಒಂದು ಭಾರ ಎತ್ತಾರೆ, ಅಥವಾ ಎಲ್ಲೋ ಒಂದು ಚಿಕ್ಕದಾಗಿ ಬೀಳ್ತಾರೆ. ಎಷ್ಟೊಂದ್ ಸಲ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಸೋಫಾದಲ್ಲಿ ಜೋರಾಗಿ ಹಿಂಗೆ ಕೂರ್ತಾರೆ, ಆ ಕೂರೋ ಭಾರಕ್ಕೇನೆ ಆ ಮೂಳೆ ಫ್ರಾಕ್ಚರ್ ಆಗುತ್ತೆ. ಸೊ ಅದರಿಂದ ಸ್ಪೈನಲ್ ಕಾರ್ಡಿಗೆ ತೊಂದರೆ ಆಗ್ಬೋದು, ಮೂಳೆಗೆ ತೊಂದರೆ ಆಗ್ಬೋದು. ಸೊ ಆಸ್ಟಿಯೋಪೊರೋಸಿಸ್ ತುಂಬಾ ಇತ್ತೀಚಿನ ದಿನಗಳಂತೂ ಆಸ್ಟಿಯೋಪೊರೋಸಿಸ್ ತುಂಬಾ ಕಾಮನ್. ಅಂಡ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದಟ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್, no sunlight. There is no sunlight, there is no vitamin D. Osteoporosis is very common. Spine regenerates itself every 10 to 15 years. ಇದೊಂದು ಪ್ರಾಸೆಸ್ ನ ಮೂಲಕ ಆಗುತ್ತೆ, which is called as bone remodeling. 10 to 15 years ಅನ್ನೋದು that is a very wrong thing. Bone remodeling ಅನ್ನೋದು ಪ್ರತಿದಿನ ಆಗುವಂತ ಒಂದು ಕೆಲಸ. It happens every day, it happens every minute. ಈಗ ನಾನು ನೀವು ಕೂತಿದ್ದೀವಿ, ಈಗ ಕೂಡ ನಮ್ಮಲ್ಲಿ ಬೋನ್ ರಿಮಾಡೆಲಿಂಗ್ ಆಗ್ತಾನೆ ಇರುತ್ತೆ. ಪ್ರತಿಯೊಂದು ಮೂಳೆಯ ಪ್ರತಿಯೊಂದು ಯಾವುದೋ ಒಂದು ಭಾಗ ರಿಮಾಡೆಲ್ ಆಗ್ತಾನೆ ಇರುತ್ತೆ. ಬೋನ್ ರಿಮಾಡೆಲಿಂಗ್ ಅನ್ನೋದು ಹುಟ್ಟಿದ ಮಗುವಿಂದ ಹಿಡಿದು ನಾವು ಸಾಯೋ ತನಕ ಪ್ರತಿದಿನ ಆಗೋ ಕೆಲಸ. ಬೋನ್ ಒಂದಕ್ಕೆ ಅಲ್ಲ, ದೇಹದ ಎಲ್ಲಾ ಅಂಗಗಳಿಗೂ ಒಂದೊಂದು ಹಂತದ ರಿಪೇರ್ ಅಂಡ್ ರೀಜನರೇಷನ್ ಇದ್ದೇ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ಚೆನ್ನಾಗಾಗತ್ತೆ, ವಯಸ್ಸಾಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ವಯಸ್ಸಾಗುತ್ತೆ. ರೀಜನರೇಷನ್ ಇಸ್ ನಾಟ್ ನಾರ್ಮಲ್. ಸೊ ಓವರ್ ಆಲ್ ನೀವು ನೋಡಿದ್ರೆ, ಒಂದು ಮೂಳೆ ಇದೆ, ಆ ಮೂಳೆ ಪೂರ್ತಿ ಹೋಗಿ ಹೊಸ ಮೂಳೆ ಬರಬೇಕು ಅಂತಂದ್ರೆ ಹಾವು ಪೊರೆ ಬಿಟ್ಟಂಗೆ ನಮ್ಮಲ್ಲಿ ಆಗಲ್ಲ. ಈ ಮೂಳೆ ಪೂರ್ತಿ ಹೋಯ್ತು ಹೊಸ ಮೂಳೆ ಬಂತು ಅಂತ ಆಗಲ್ಲ, ಫೇಸಸ್ ಅಲ್ಲಿ ಆಗುತ್ತೆ. ಲೈಕ್ RBC ಏನ್ ಹೇಳಿದ್ರಿ, ವೆರಿ ಮಚ್. ಹೋಗಿ ನಮ್ಮಲ್ಲಿ RBC ಏನಿದೆ, 120 ದಿನ ಲೈಫ್ ಸ್ಪ್ಯಾನ್ RBCಗೆ. 120 days is what is RBC's ಲೈಫ್ ಸ್ಪ್ಯಾನ್. ಬೋನ್ ಮ್ಯಾರೋಲ್ ಪ್ರೊಡ್ಯೂಸ್ ಆಗುತ್ತೆ, ಫುಲ್ ಸರ್ಕ್ಯುಲೇಷನ್ 120 ದಿನ ಇರುತ್ತೆ. ಅದಕ್ಕೆ ವಯಸ್ಸಾಗುತ್ತೆ, ದೇಹಕ್ಕೆ ಅದಕ್ಕೆ ವಯಸ್ಸಾಗಿದೆ ಅಂತ ಸೆನ್ಸ್ ಮಾಡೋ ಮೆಕ್ಯಾನಿಸಮು ಇದೆ.
ಸ್ಪ್ಲೀನ್ ಅಲ್ಲಿ ಹೋಗಿ ಅದು ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗುತ್ತೆ. ಸ್ಪ್ಲೀನ್ ಇಸ್ ವೇರ್ RBCs ಆರ್ ಕಲ್ಡ್. ಓಕೆ, ಸೊ ನ್ಯೂರೋ ಸರ್ಜರಿ ಅಂಡರ್ ಬರುವಂಥ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಇರಬಹುದು, ಅದಕ್ಕೂ ಕಣ್ಣಿಗೂ ಇರುವಂಥ ಸಂಬಂಧ, ಅದಕ್ಕೂ ಸ್ಪೈನ್ಗೂ ಇರುವಂಥ ಸಂಬಂಧದ ಬಗ್ಗೆ ಮಾತಾಡ್ತಾ ಈ ಎಪಿಸೋಡ್ ಮತ್ತು ಪ್ರೀವಿಯಸ್ ಎಪಿಸೋಡ್ ವಾಸ್ ಎಕ್ಸ್ಟ್ರೀಮ್ಲಿ ಇನ್ಸೈಟ್ಫುಲ್ ಬಿಕಾಸ್ ಬೇಸಿಕ್ ಸ್ಟಫ್ ಬಗ್ಗೆ ಮಾತಾಡಿದ್ವಿ. ಬಟ್ ಸಾಕಷ್ಟು ಸ್ಟೇಟ್ಮೆಂಟ್ಸ್, ನಾನು ಆಗಲೇ ಹೇಳಿದ ಹಾಗೆ ಸುಮಾರಷ್ಟು ಕಡೆಯಿಂದ ನಮ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಇವತ್ತಿನ ದಿನ. ಇನ್ಫಾರ್ಮೇಷನ್ ಓವರ್ಲೋಡ್, ಇದನ್ನ ಕನ್ಸ್ಯೂಮ್ ಮಾಡ್ತಾ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿರಲ್ಲ. ಸೊ ಅಂತ ಪ್ರಾಬ್ಲಮ್ ಏನಂದ್ರೆ ಇನ್ಫಾರ್ಮೇಷನ್ ಓವರ್ಲೋಡ್ ಇದೆ, ದೇರ್ ಇಸ್ ನೋ ಫಿಲ್ಟರ್. ಎಸ್, ವಿ ಡೋಂಟ್ ನೋ ವಾಟ್ ಇಸ್ ಕರೆಕ್ಟ್, ವಾಟ್ ಇಸ್ ರಾಂಗ್. ಕರೆಕ್ಟ್. ಸೊ ಅದನ್ನ ನೀವು ಕ್ಲಾರಿಫೈ ಮಾಡಿದ್ದಕ್ಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.